ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕವನ್. ನಾನು ಅಪೂರ್ವ ರಾಘವೇಂದ್ರ. ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ. ಕಾರ್ಯಕರ್ತರೇ ಜೆಡಿಎಸ್ ಪಕ್ಷದ ಶಕ್ತಿ, ನಿಸರ್ಗ ನಾರಾಯಣಸ್ವಾಮಿ. ವಿಜಯಪುರ ಪಟ್ಟಣದ ನಗರ ಘಟಕದ ಜೆಡಿಎಸ್ ಕಾರ್ಯಕರ್ತರು ಸಭೆ ಮತ್ತು ಪದಾಧಿಕಾರಿಗಳ ಆಯ್ಕೆ. ಜೆಡಿಎಸ್ ಪಕ್ಷದ ಯಾವುದೇ ಕಾರ್ಯಕರ್ತರನ್ನ ಕಡೆಗಣಿಸುವುದಿಲ್ಲ. ಬೂತ್ ಮಟ್ಟದ ಕಾರ್ಯಕರ್ತರಿಗೂ ಮಾನ್ಯತೆಯನ್ನ ನೀಡಲಾಗ್ತಾ ಇದೆ. ಕಾರ್ಯಕರ್ತರೇ ನಮ್ಮ ಪಕ್ಷಕ್ಕೆ ಮಹಾಶಕ್ತಿ ಎಂದು ಶಾಸಕ ನಿಸರ್ಗ ನಾರಾಯಣಸ್ವಾಮಿರವರು ತಿಳಿಸಿದರು. ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ಪಕ್ಕದಲ್ಲಿರುವ ಶ್ರೀ ಗಾಯತ್ರಿ ಭವನದಲ್ಲಿ ಜೆಡಿಎಸ್ ನಗರ ಘಟಕ ವತಿಯಿಂದ ಆಯೋಜಿಸಿದ್ದ ಕಾರ್ಯಕರ್ತರು ಸಭೆ ಮತ್ತು ಪದಾಧಿಕಾರಿಗಳ ಆಯ್ಕೆ ಸಭೆಯಲ್ಲಿ ಕಾರ್ಯಕರ್ತರು ಕೇಳಿದ ಹಲವು ಪ್ರಶ್ನೆಗಳಿಗೆ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು. ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಹಲವು ಯಾತ್ರೆಗಳ ಮೂಲಕ ಜನರಿಗೆ ಮಂಕುಬೂದಿಯನ್ನ ಎರಚುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ. ಇದಕ್ಕೆ ಯಾರೂ ಕೂಡ ಮರಳಾಗಬಾರದು. ರಾಜ್ಯದಲ್ಲಿ ಕುಮಾರಣ್ಣನವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡುವುದೇ ಪ್ರತಿಯೊಬ್ಬ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಕೆಲಸವಾಗಬೇಕು. ಎಲ್ಲಾ ವರ್ಗದ ಜನರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಪಂಚರತ್ನ ಯೋಜನೆಯನ್ನ ಹಮ್ಮಿಕೊಳ್ಳಲಾಗಿದೆ. ನವೆಂಬರ್ 12ರಂದು ತಾಲೂಕಿನಲ್ಲಿ ಚಾಲನೆ ಸಿಗಲಿದೆ. ಎಲ್ಲಾ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದರು. ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಬೇಕು ಅಂತ ನಮ್ಮ ಟೌನಿನ ವಿಜಯಪುರ ಟೌನ್ನಲ್ಲಿ ಆಯೋಜನೆ ಮಾಡಿ ಎಲ್ಲರಿಗೂ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತ ನಮ್ಮ ಪಕ್ಷದ ಸಿದ್ಧಾಂತ ಏನಿದೆ ಆ ಸಿದ್ಧಾಂತದ ಪ್ರಕಾರ ಇವತ್ತು ಪಕ್ಷದ ವರಿಷ್ಠರ ಆದೇಶದ ಮೇರೆಗೆ ನಮ್ಮ ತಾಲೂಕು ಪಕ್ಷದ ಜೆಡಿಎಸ್ನ ಅಧ್ಯಕ್ಷರಾದ ಮುನೇಗೌಡರು ಭಾಸ್ಕರ್ ಅವರಿಗೆ ಗೌರವ ಅಧ್ಯಕ್ಷರಾದ ಭಾಸ್ಕರ್ ಅವರಿಗೆ ಸೂಚನೆಯನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡಿ ಟೌನಿನ ಸಮಸ್ತ ಏನು ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಸಮಸ್ಯೆಗಳು ಮತ್ತೆ ಪದಾಧಿಕಾರಿಗಳು ಮತ್ತೆ ಎಲ್ಲ ರೀತಿಯ ಹಾಗೂ ಹೋಗುಗಳನ್ನ ಚರ್ಚೆ ಮಾಡಬೇಕು ಅಂತೇಳಿ ಇವತ್ತು ಈ ಸಭೆಯನ್ನು ಆಯೋಜನೆ ಮಾಡಿದ್ದಾರೆ. ಆದರೆ ಇಲ್ಲಿ ಚರ್ಚೆಗೆ ಹಲವಾರು ವಿಷಯಗಳು ಬಂದಿದೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ತಾವೆಲ್ಲರೂ ಕೂಡ ಯಾವುದೇ ಅನ್ಯತಾ ಭಾವಿಸಬೇಡಿ. ನಿಮ್ಮ ಸಮಸ್ಯೆಯಲ್ಲಿ ಏನೇ ಇದ್ರೂ ಕೂಡ ನನ್ನ ಗಮನಕ್ಕೆ ಮತ್ತೆ ನಮ್ಮ ಪಕ್ಷದ ಅಧ್ಯಕ್ಷರ ಗಮನಕ್ಕೆ ತರೋದ್ರ ಮೂಲಕ ಅದು ಆಗಿದ್ದಾಗೆ ಸಾಲ್ವ್ ಮಾಡಿಕೊಳ್ಳುವಂತ ಎಲ್ಲ ಅವಕಾಶಗಳು ನಿಮ್ಮ ಬಳಿ ಯಾವತ್ತೂ ಕೂಡ ಗಮನಿಸಲು ಸಾಧ್ಯವಾಗಿದ್ದಿರೋದು ನನಗೆ ಗೊತ್ತಿದೆ. ಆದರೆ ತದನಂತರ ಬೆಳವಣಿಗೆಯಲ್ಲಿ ನಮ್ಮ ಪಕ್ಷದ ಹಿಂದೆ ಇದ್ದಂತ ಅಧ್ಯಕ್ಷರು ಕೂಡ ವಿಜಯಪುರ ಟೌನ್ ನಲ್ಲಿ ಯಾರ್ಯಾರು ಮುಖಂಡರಿದ್ದಾರೆ ಅವ್ರು ಯಾವ್ಯಾವ ಸ್ಥಾನಮಾನದಲ್ಲಿ ಗುರುತಿಸಬೇಕು, ಅವ್ರಿಗೆ ಏನೆಲ್ಲ ನಾವು ಸೌಕರ್ಯಗಳನ್ನು ಕೊಡುವಂತ ಪೂರ್ಣ ಮಾಹಿತಿ ನನಗೆ ಗೊತ್ತಿಲ್ಲ. ತದನಂತರ ನೂತನ ಅಧ್ಯಕ್ಷರಾಗಿ ನಮ್ಮ ಮುನೇಗೌಡರವರು ಆಯ್ಕೆ ಆದ್ಮೇಲೆ ಇಡೀ ತಾಲೂಕಲ್ಲಿ ಒಂದು ಚಿತ್ರಣವನ್ನೇ ಬದಲಾವಣೆ ಮಾಡ್ತಾ ಎಲ್ಲ ಕಾರ್ಯಕರ್ತರನ್ನು ಗುರುತಿಸಬೇಕು, ಅವ್ರನ್ನ ಸರಿಯಾಗಿ ತೆಗೆದುಕೊಂಡು ಪಕ್ಷ ಸಂಘಟನೆ ಮಾಡಬೇಕು ಅಂತ ಹಗಲು ರಾತ್ರಿ ಶ್ರಮಿಸ್ತಾ ಇವತ್ತು ಈಗಾಗಲೇ ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿ ಇರ್ಬೋದು, ಚನ್ನರಾಯಪಟ್ಟಣ ಹೋಬಳಿ ಇರ್ಬೋದು, ಕುಂದಾಣ ಹೋಬಳಿ ಇರ್ಬೋದು, ತೂಗೇರ ಹೋಬಳಿ ಇರ್ಬೋದು ಅಥವಾ ಕಸ್ಬಾ ಹೋಬಳಿ ಇರ್ಬೋದು, ದೇವನಹಳ್ಳಿ ಟೌನ್ ಇರ್ಬೋದು, ಎಲ್ಲ ಕಾರ್ಯಗಳನ್ನ ಮೀಟಿಂಗ್ಗಳನ್ನ ಮಾಡಿ ಅವರಿಂದ ಎಲ್ಲ ಯಾರ್ಯಾರು ಆಸ್ಪೆಕ್ಟ್ ಇದ್ದಾರೆ ಅದನ್ನೆಲ್ಲ ಲಿಸ್ಟನ್ನ ಪಡೆದುಕೊಂಡು ಈ ಘೋಷಣೆ ಮಾಡಬೇಕು ಅನ್ನೋ ಕಾರಣದಲ್ಲಿ ಅವರು ಇದ್ದಾರೆ. ಅದಕ್ಕೋಸ್ಕರ ವಿಜಯಪುರ ಟೌನಿನ ಮುಖಂಡರಿಗೆ ಮಾಹಿತಿ ಕೊಟ್ಟು ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಸಭೆ ಸೇರಿಸಿ ಅವರ ಅಭಿಪ್ರಾಯಗಳನ್ನು ತಗೊಂಡು ಇನ್ನು ಮುಂದೆ ಕೇವಲ ಒಂದು 10-15 ತಿಂಗಳೊಳಗಡೆ ಎಲ್ಲ ಆದೇಶಗಳನ್ನು ಘೋಷಣೆ ಮಾಡಿ ಅಲ್ಲಿಂದ ಪಕ್ಷ ಸಂಘಟನೆಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ. ತಾಲೂಕು ಜೆಡಿಎಸ್ ಘಟಕದ ಅಧ್ಯಕ್ಷ ಬಿ ಮುನೇಗೌಡ ಮಾತನಾಡಿ, ಪಕ್ಷ ಎಂದರೆ ಒಳಿತು ಕೆಡುಕು ಪ್ರತಿಯೊಂದು ಇದ್ದೇ ಇರುತ್ತದೆ. ಕಾರ್ಯಕರ್ತರು ಒಳ್ಳೆಯದನ್ನ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಿರಬೇಕು, ಕೆಟ್ಟದನ್ನ ಮರೆಯಬೇಕು. ಎಲ್ಲಾ ಕಾರ್ಯಕರ್ತರಿಗೂ ಪಕ್ಷದ ವೇದಿಕೆಯಲ್ಲಿ ಅಧಿಕಾರ ನೀಡಲು ಸಾಧ್ಯವಾಗುವುದಿಲ್ಲ. ಅಧಿಕಾರ ಪಡೆದುಕೊಂಡವರಿಗೂ ಸಹ ಕೇವಲ ಅಧಿಕಾರ ಮತ್ತು ದೊರೆಯುವುದಿಲ್ಲ, ಅಧಿಕಾರದೊಂದಿಗೆ ಜವಾಬ್ದಾರಿಯೂ ಹೆಚ್ಚುತ್ತದೆ ಎಂದು ತಿಳಿಸಿದರು. ಪಕ್ಷದ ಪದಾಧಿಕಾರಿಗಳ ಆಯ್ಕೆ ವಿಚಾರದಲ್ಲಿ ದಯಮಾಡಿ ನೀವೆಲ್ಲರೂ ಯಾರ್ಯಾರಿಗೆ ಅದನ್ನು ಮಾಡಲಿಕ್ಕೆ ಆಸಕ್ತಿ ಇದೆ ಅವ್ರಿಗೆ ಕಾರ್ಯವನ್ನು ಮುನ್ನಡೆಸಲಿಕ್ಕೆ ನಮ್ಮ ಜೊತೆ ಸಮಯ ವ್ಯರ್ಥ ಮಾಡಲಿಕ್ಕೆ ಅಥವಾ ಸಮಯ ಕೊಡಲಿಕ್ಕೆ ಪಕ್ಷದ ಸಂಘಟನೆಯಲ್ಲಿ ಯಾರ್ಯಾರು ತಯಾರಿದ್ದೀವಿ ಎಲ್ಲರೂ ಅವ್ರದ್ದಾದಂತ ಒಂದೊಂದು ಅವಕಾಶ ಕೊಡಲಿಕ್ಕೆ ನಾನು ಮತ್ತೆ ನನ್ನ ಪಕ್ಷ ನಮ್ಮ ಶಾಸಕರು ಇರ್ತಕ್ಕಂಥ ಎಲ್ಲ ಮುಖಂಡರು ನಾವು ರೆಡಿ ಇದ್ದೀವಿ, ತಯಾರಿದ್ದೀವಿ. ಅದರಲ್ಲಿ ಯಾವುದೇ ಸಂಶಯ ಬೇಡ. ಅದರಲ್ಲಿ ಏನಾದರೂ
ಜೆಡಿಎಸ್ ನಗರ ಘಟಕದ ಅಧ್ಯಕ್ಷ ಎಸ್ ಭಾಸ್ಕರ್ ಮಾತನಾಡಿ, ನನ್ನ ಅಧ್ಯಕ್ಷ ಸ್ಥಾನದ ಅವಧಿಯಲ್ಲಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿರವರ ಅನುದಾನದಲ್ಲಿ ಪಟ್ಟಣದ ಅಭಿವೃದ್ಧಿ ಮತ್ತು ಪಕ್ಷ ಸಂಘಟನೆಗಾಗಿ ಮಾಡಿದ ಕಾರ್ಯಗಳ ಬಗ್ಗೆ ವೇದಿಕೆಯಲ್ಲಿ ವಿವರಿಸಿದರು. ಈ ಬಾರಿಯೂ ಕ್ಷೇತ್ರದಲ್ಲಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿರವರನ್ನೇ ಮತ್ತೊಮ್ಮೆ ಶಾಸಕರಾಗಿ ಆಯ್ಕೆ ಮಾಡಬೇಕು. ಈ ನಿಟ್ಟಿನಲ್ಲಿ ಕಾರ್ಯಕರ್ತರು ಕೆಲಸವನ್ನ ಮಾಡಬೇಕಾಗಿದೆ ಎಂದರು. ಕನ್ನಡದ ಬಾವುಟವನ್ನು ನಮ್ಮೆಲ್ಲ ಕಾರ್ಯಕರ್ತರ ಮನೆ ಮೇಲೆ ಹಾಕಬೇಕು ಅಂತ ಇಟ್ಟು ಅದಕ್ಕೆ ನಮ್ಮ ಹೈಕಮಾಂಡ್ ಏನು ಕಾನೂನು ಅಧ್ಯಕ್ಷರಾಗಿ ನಮ್ಮ ಮಾನ್ಯ ಶಾಸಕರಿಂದ ಇವತ್ತು ಬಾವುಟವನ್ನು ವಿತರಣೆ ಮಾಡಲಿಕ್ಕೆ ಈಗಾಗಲೇ ನಮ್ಮ ಊರು ಕೂಡ ಕೊಟ್ಟಿಲ್ಲ. ಇವತ್ತು ನೀವು ಊಟ ಮಾಡಿದ ತದನಂತರ ಇಲ್ಲೇ ನಿಮಗೆಲ್ಲ ಬಾವುಟವನ್ನು ಕೂಡ ನಾವು ಕೊಡ್ಲಿಕ್ಕೆ ಸಿದ್ಧರಿದ್ದೇವೆ. ಮತ್ತೆ ವಾರ್ಡ್ ಕೂಡ ಮತ್ತೆ ನಮ್ಮ ಎಲ್ಲ ಮುಖಾಂತರ ಕಳಿಸ್ಕೊಡುವಂತ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ. ಶಾಸಕರು ನಮ್ಮ ದೇವರ ವಿಧಾನಸಭಾ ಕ್ಷೇತ್ರದಲ್ಲಿ ಆಯ್ಕೆ ಆದ್ಮೇಲೆ ಪ್ರಪ್ರಥಮವಾಗಿ ವಿಜಯಪುರದಲ್ಲಿ ಒಂದು ಯೋಗ ದಿನಾಚರಣೆಯನ್ನ ನಾವು ಫೀಲ್ಡ್ ಅಲ್ಲಿ ಆಯೋಜಿಸಿದ್ವಿ. ಸಾವಿರಾರು ಜನಗಳ ಮಧ್ಯೆ ಅವರ ಪ್ರಪ್ರಥಮ ಕಾರ್ಯಕ್ರಮ ಯೋಗ ದಿನಾಚರಣೆ ಬಹಳ ಯಶಸ್ವಿಯಾಗಿ ಆಯಿತು. ತದನಂತರ ಏನು ಕೊಡಗುನಲ್ಲಿ ಅತಿವೃಷ್ಟಿ ಆಯಿತು, ಆ ಸಂತ್ರಸ್ತರಿಗೆ ನಮ್ಮ ಕುಮಾರಣ್ಣವರ ಆದೇಶದಂತೆ ವಿಜಯಪುರದಿಂದ ಸುಮಾರು 1,17,000 ರೂಪಾಯಿಗಳನ್ನ ನಾವು ಇಲ್ಲಿಂದ ದಾನದರ ರೀತಿಯಲ್ಲಿ ತೆಗೆದುಕೊಂಡು ಶಾಸಕರ ಮುಖಾಂತರ ನಮ್ಮ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಸಲ್ಲಿಸೋದ್ರ ಮುಖಾಂತರ ಸುಮಾರು ದೊಡ್ಡ ಒಂದು ಮೊತ್ತವನ್ನು ನಾವು ಇವತ್ತು ಕೊಡಗಿಗೆ ಕಳಿಸ್ಕೊಡ್ತೀವಿ. ಅದರ ಒಂದು ಹೆಮ್ಮೆ ನಮ್ಮ ಶಾಸಕರಿಗೆ ನಮ್ಮೆಲ್ಲರಿಗೂ ವಿಜಯಪುರದಲ್ಲಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಾಲೂಕು ಪ್ರಧಾನ ಕಾರ್ಯದರ್ಶಿ ರವೀಂದ್ರ, ವಿಜಯಪುರ ಪುರಸಭೆ ಅಧ್ಯಕ್ಷ ರಾಜೇಶ್ವರಿ ಎಸ್ ಭಾಸ್ಕರ್, ಉಪಾಧ್ಯಕ್ಷ ಕೇಶವಪ್ಪ, ಸ್ಥಾಯಿ ಸಮಿತಿ ಅಧ್ಯಕ್ಷ ಸಿ ನಾರಾಯಣಸ್ವಾಮಿ, ಪುರಸಭೆ ಸದಸ್ಯರು ಹಾಗೂ ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಮರ್ನಾಥ್, ಮಾಜಿ ಅಧ್ಯಕ್ಷ ಹುರುಳುಗುರ್ಕಿ ಶ್ರೀನಿವಾಸ್, ಯುವ ಜೆಡಿಎಸ್ ಅಧ್ಯಕ್ಷ ಭರತ್, ಪ್ರಧಾನ ಕಾರ್ಯದರ್ಶಿ ಭುಜೇಂದ್ರ, ಟೌನ್ ಜೆಡಿಎಸ್ ಮಾಜಿ ಅಧ್ಯಕ್ಷ ಎನ್ ನಾರಾಯಣಸ್ವಾಮಿ, ಪುರಸಭೆ ಸದಸ್ಯರಾದ ವಿ ರವಿ, ಶ್ರೀರಾಮು, ಮೆಹಬೂಬ್ ಪಾಷಾ, ಬೈರೇಗೌಡ, ವಿಮಲಾ ಬಸವರಾಜ್, ಪ್ರಕಾಶ್, ಇಕ್ಬಾಲ್ ಹಾಗೂ ಇನ್ನು ಅನೇಕ ಪುರಸಭೆ ಸದಸ್ಯರು ಸೇರಿದಂತೆ ವಿಜಯಪುರ ಪಟ್ಟಣದ ಎಲ್ಲ ವಿಭಾಗದ ಪದಾಧಿಕಾರಿಗಳು, ಸದಸ್ಯರು ಮತ್ತು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದು, ಕಾರ್ಯಕರ್ತರ ಸಮಸ್ಯೆಗಳು ಹಾಗೂ ಪಕ್ಷ ಸಂಘಟನೆಗಳ ವಿಚಾರವಾಗಿ ಕಾರ್ಯಕರ್ತರು ಕೇಳಿದ ಹಲವು ಸಮಸ್ಯೆಗಳಿಗೆ ಮುಖಂಡರು ಸಮಾಧಾನದ ಮೂಲಕ ಉತ್ತರವನ್ನು